ವಿರಾಮದ ಬಳಿಕ ಮತ್ತೆ ಸಂಖ್ಯಾಶಾಸ್ತ್ರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಸಂಖ್ಯಾಶಾಸ್ತ್ರದಲ್ಲಿ ಯಾವ ರೀತಿಯ ಸಮಸ್ಯೆಗಳಿದ್ರೂ ಸಂಖ್ಯಾಶಾಸ್ತ್ರದ ಮೂಲಕ ಸುಲಭ ಪರಿಹಾರದ ಮೂಲಕ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು ಅಂತೇಳಿ. ಅದಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿಜಯರಾಜ್ ಪೂಜಾರಿ ಅವರಿದ್ದಾರೆ. ಅವರಿಗೆ ಮತ್ತೊಂದು ಕರೆ ಇದೆ. ಆ ಕರೆ ಬಳಿಕ ನಾವು ಅವ್ರ ಹತ್ರ ಮಾತಾಡೋಣ. ನಮಸ್ತೆ. ಹಲೋ ಹಲೋ ನನ್ನ ಮಗನ ಬಗ್ಗೆ ಕೇಳಲಿಕ್ಕೆ ಉಂಟು. ತಾವ್ಯಾರು ಮೇಡಮ್ ಮಾತಾಡ್ತಾ ಇರೋದು? ತಮ್ಮ ಹೆಸರು? ಸಾರಿ, ಹೇಳಿ. ಅದು ನನ್ನ ಮಗನ ಬಗ್ಗೆ ಕೇಳಲಿಕ್ಕೆ. ಮಗನ ಹೆಸರು ಹೇಳಿ ಮೇಡಮ್. ಸಂತೋಷ್ ಕುಮಾರ್ ಅಂತ. ಸಂತೋಷ್ ಅವರ ಹುಟ್ಟಿದ ದಿನ ಹೇಳ್ತೀರಾ? 29/3/91 ರಾತ್ರಿ 2:55. 29/3/1991 ರಾತ್ರಿ 3:50. 2:55. ಓಕೆ. ಯಾವ ಪ್ಲೇಸ್ ಅಲ್ಲಿ ಅವ್ರು ಹುಟ್ಟಿದ್ರು ಸಂತೋಷ್ ಅವರು? ಅವನು ಹಳೆಂಗಡಿಯಲ್ಲಿ. ಅವ್ರ ಬಗ್ಗೆ ಏನ್ ಕೇಳ್ಬೇಕಾಗಿತ್ತು ತಮಗೆ? ಅವನು ಡಿಪ್ಲೊಮಾ ಫೈನಲ್ ಇಯರ್ ಮಾಡ್ತಾ ಇದ್ದಾನೆ. ಅವನ ಎಜುಕೇಶನ್ ಮತ್ತೆ ಮುಂದಿನ ಜಾಬಿನ ಬಗ್ಗೆ, ಅವನಿಗೆ ಹೊರದೇಶಕ್ಕೆ ಹೋಗುವ ಚಾನ್ಸ್ ಇದೆ, ಅವನ ಜಾಬ್ ಹೇಗೆ, ಮುಂದಿನ ಭವಿಷ್ಯ ಹೇಗೆ ಅಂತ. ಓಕೆ, ಜಾಬ್ ಮತ್ತು ಅವರ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದಿರಿ. ಖಂಡಿತ ತಮ್ಮ ಮಗನ ಸಮಸ್ಯೆಗಳಿಗೆ ಉತ್ತರವನ್ನು ವಿಜಯರಾಜ್ ಪೂಜಾರಿ ನೀಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಓಕೆ, ಸಂತೋಷ್ ಅವ್ರ ಬಗ್ಗೆ ಕೇಳಿದ್ದಾರೆ. ಅವ್ರ ತಾಯಿಯವರು 29/3/1991 ಅಂತ ಹೇಳಿದ್ದಾರೆ. ಯಾವ ರೀತಿ ಇದೆಯವರ ಭವಿಷ್ಯ? ಇವ್ರದ್ದು 29 ಮಾರ್ಚ್ 1991 ಅಂತ ಹೇಳಿದ್ದಾರೆ. ಈಗ 2:55. 29 ಅಂದ್ರೆ ಚಂದ್ರಮನಿಗೆ ಸಂಬಂಧಪಟ್ಟ ಅಂಕೆ, ಅಂದ್ರೆ ಇದು ಜಲತತ್ವದ ಅಂಕೆ ಅಂತ ಹೇಳ್ತೇವೆ. ಇದಕ್ಕೆ ಯಾರಾದ್ರೂ ಹಿಂದಿಂದ ಸಪೋರ್ಟ್ ಮಾಡಿದ್ರೆ ಇವರು ಖಂಡಿತ ಸಕ್ಸಸ್ ಆಗ್ತಾರೆ ಲೈಫಲ್ಲಿ. ಈಗ ಕೂಡಿ ಬರೋ ಅಂಕೆ ಕೂಡ ಅಷ್ಟೇನು ಪ್ರಾಬ್ಲಮೆಟಿಕ್ ಅಲ್ಲ, ಆದ್ರೂ ಕೂಡ ಮಾರ್ಚ್ ನಂತರ ಇವರಿಗೆ ತುಂಬಾನೇ ಒಳ್ಳೆಯದು. ಒಂದು ಹೊಸ ಲೈಫ್ ಸಿಗುತ್ತೆ ಅಂತ ಬರ್ತಾ ಉಂಟು. ಹೊಸ ಲೈಫ್ ಇರ್ತದೆ ಇವರಿಗೆ ಲೈಫಲ್ಲಿ. ಒಂದು ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ಅಂತ ಬರ್ತಾ ಉಂಟು ಇವರಿಗೆ. ಇನ್ನು ಬರ್ಚಾರ್ಟ್ ಪ್ರಕಾರ ಇವ್ರದ್ದು ಪೂರ್ವ ಫಾಲ್ಗುಣ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ, ಸಿಂಹ ರಾಶಿ ಮತ್ತು ಮಕರ ಲಗ್ನ ಬರ್ತಾ ಉಂಟು. ಲಗ್ನಾಧಿಪತಿ ಲಗ್ನದಲ್ಲಿ ರಾಹುನೊಟ್ಟಿಗೆ ಸೇರಿಕೊಂಡಿದ್ದಾನೆ. ಇವರು ಒಂದು ಕ್ವಶನ್ ಕೇಳಿದ್ದಾರೆ ಇಲ್ಲಿ, ಅಂದರೆ ವಿದೇಶ ಯೋಗ ಇದೆಯಾ ಅಂತ. ಖಂಡಿತ ಇವರಿಗೆ ವಿದೇಶ ಯೋಗ ಇದೆ. ವಿದೇಶಕ್ಕೆ ಖಂಡಿತ ಇವರು ವಿದೇಶದಲ್ಲಿ ಹೋಗ್ತಾರೆ. ವಿದೇಶದಲ್ಲಿ ನೆಲೆಸುವಂಥ ಒಂದು ಯೋಗ ಇವರಿಗೆ ಖಂಡಿತ ಇದೆ. ಈಗ ಇವರಿಗೆ ಕುಜ ಭುಕ್ತಿ ಮತ್ತು ಕುಜ ದಶೆ ಮತ್ತು ಕೇತು ಭುಕ್ತಿ ನಡೀತಾ ಉಂಟು. ಇಲ್ಲಿ ಸ್ವಲ್ಪ ತೊಂದರೆ. ಇಲ್ಲಿ ತೊಂದರೆ ಹೇಗೆ ಬರ್ತಾ ಅಂದರೆ, ನೀವು ಯಾವುದೇ ರೀತಿಯ ಒಂದು ಓದಿಗೆ ತೊಂದರೆ ಅಂತ ಹೇಳುವುದಿಲ್ಲ. ಓದಿಗೆ ಯಾವ ಮುಖಾಂತರ ತೊಂದರೆ ಅಂದರೆ ಸ್ತ್ರೀ ಮೂಲಕ ತೊಂದರೆ ಬರ್ತದೆ. ಅಟ್ರಾಕ್ಷನ್ ಪೀರಿಯಡ್ ನಡೀತಾ ಉಂಟು. ಅಟ್ರಾಕ್ಷನ್ ಆದರೆ ಮಾತ್ರ ಸ್ತ್ರೀ ಮೂಲಕ ತೊಂದರೆ, ಮತ್ತು ಆ ಸಂಬಂಧಗಳು ಕಳೆದು ಹೋಗ್ತವೆ. ಇವರಿಗೆ ತಂದೆ ತಾಯಿ ಇರುವಾಗ ತಂದೆಗೆ ಏನಾದರೂ ತೊಂದರೆ ಬರ್ತದೆ, ಇಲ್ವಾ ಸ್ತ್ರೀ ಮುಖಾಂತರ ತೊಂದರೆ ಬಂದು ಓದಿಗೆ ಅಡ್ಡಿಯಾಗುವಂಥ ಸಂಭವ ಇದೆ. ಆದ್ದರಿಂದ ಇವರು ಕುಜ ಮತ್ತು ಮಂಗಳ ಮತ್ತು ಕೇತುವಿನ ನೆಗೆಟಿವಿಟಿಯನ್ನು ಕಡಿಮೆ ಮಾಡೋದು. ಮುಖ್ಯವಾಗಿ ನೀವು ಕೇತುವಿನ ಒಂದು ನೆಗೆಟಿವಿಟಿಯನ್ನು ಅಂದರೆ ದುಷ್ಪರಿಣಾಮವನ್ನು ಕಡಿಮೆ ಮಾಡಬೇಕಾಗ್ತದೆ. ಅದಕ್ಕಾಗಿ ನೀವು ಸಾಧ್ಯವಾದಷ್ಟು ಒಂದು ಬಾಳೆಹಣ್ಣನ್ನು ಹಂಚ್ತಾ ಬಂದರೆ, ಈ ಮಗುವಿನ ಕೈಯಿಂದ ಬಾಳೆಹಣ್ಣನ್ನು ನಿಮ್ಮ ಮಗನ ಕೈಯಿಂದ ಬಾಳೆಹಣ್ಣು ಹಂಚ್ತಾ ಬಂದರೆ ಖಂಡಿತ ಆ ಕೇತುವಿನ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಮತ್ತು ಗಣಪತಿ ಆರಾಧನೆ ಮಾಡ್ತಾ ಬಂದರೆ ನೆಗೆಟಿವಿಟಿ ಮತ್ತೆ ಇಲ್ಲದಂತಾಗ್ತದೆ. ಓದಿನಲ್ಲಿ ಖಂಡಿತ ಇವರು ಒಳ್ಳೆಯದಾಗ್ತಾರೆ. ವಿದೇಶಕ್ಕೆ ಹೋಗೋ ಯೋಗ ಇದೆ. ಓಕೆ, ಒಳ್ಳೆಯದಾಗಲಿ. ಓಕೆ, ಅವ್ರ ಸಂತೋಷ್ ಬಗ್ಗೆ ಕೇಳಿದ್ರು. ಅವರ ವಿದೇಶಿ ಯೋಗದ ಬಗ್ಗೆ ಕೂಡ ಕೇಳಿದ್ರು. ಹೌದು, ಇವರಿಗೆ ಪ್ರಾಬ್ಲಮ್ ಇರೋದಲ್ಲೇ. ಇವರನ್ನ ಅಟ್ರಾಕ್ಟ್ ಮಾಡಿ ಯಾರಾದರೂ ಹುಡುಗಿ ಲವ್ ಅಂತ ಬಿದ್ದು ಬಿಟ್ರೆ ಮತ್ತೆ ಎಲ್ಲ ಪ್ರಾಬ್ಲಮೆಟಿಕ್. ಅದಿಲ್ಲ ಅಂದ್ರೆ ಓಕೆನೆ. ಸರಿ, ಖಂಡಿತ. ಇನ್ನೊಂದು ಕರೆ ಇದೆ ವಿಜಯರಾಜ್ ಅವರೇ, ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ ಹೇಳಿ. ಹಲೋ, ನಮಸ್ತೆ. ಹೇಳಿ ಸರ್, ಯಾರು ಮಾತಾಡ್ತಾ ಇದ್ದಾರೆ? ರಮೇಶ್ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಓಕೆ, ರಮೇಶ್ ಅವರೇ, ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 8/11/1969. ಓಕೆ, ಹುಟ್ಟಿದ ಟೈಮ್ ಗೊತ್ತಾ ಸರ್ ತಮಗೆ? ಒಂದು 6:55 ಬೆಳಿಗ್ಗೆನಾ ರಾತ್ರಿ? ಅಲ್ಲ, ಮಾರ್ನಿಂಗ್. ಓಕೆ, ಯಾವ ಪ್ಲೇಸ್ ಅಲ್ಲಿ ಹುಟ್ಟಿದ್ರಿ ಸರ್? ಬಂಟ್ವಾಳ. ತಮ್ಮ ಯಾವ ಸಮಸ್ಯೆಗಳನ್ನ ಕೇಳಬೇಕಿತ್ತು? ಯಾವುದೇ ರೀತಿಯ ಪ್ರಶ್ನೆಗಳು? ಮದುವೆ ಬಗ್ಗೆ ಕೇಳ್ತಾ ಇದ್ದೀರಿ. ಖಂಡಿತ ಮದುವೆ ಬಗ್ಗೆ ಕೇಳಿದ್ದಾರೆ ರಮೇಶ್ ಅವರು. ನಿಮ್ಮ ಪ್ರಶ್ನೆಗಳಿಗೆ ವಿಜಯರಾಜ್ ಪೂಜಾರಿ ಅವರು ಉತ್ತರ ನೀಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರಮೇಶ್. ರಮೇಶ್ ಅವರು ಕರೆ ಮಾಡಿ ಕೇಳಿದ್ರು. ಅವ್ರ ಮದುವೆ ಬಗ್ಗೆ ಕೇಳ್ತಾ ಇದ್ದಾರೆ. 8 ನವೆಂಬರ್ 1969 ಅಂತ ಹೇಳಿದ್ದಾರೆ. ಇವ್ರಿಗೆ 8 ಅಂಕೆ ಅಂದರೆ ವಾಯುತತ್ವದ ಅಂಕೆ. ಇವರಿಗೆ ಸ್ವಲ್ಪ ಲೈಫಲ್ಲಿ ಸ್ವಲ್ಪ ಸ್ಟ್ರಗಲ್, ಅಂದರೆ 35ನೇ ವಯಸ್ಸಿನವರಿಗೆ ತುಂಬಾ ಸ್ಟ್ರಗಲ್ ಕೊಡ್ತೇವೆ ಅಂಕೆ. 35 ವಯಸ್ಸು ಕರೆದು ಹೋಗಿದೆ ಇವರಿಗೆ. ಆದ್ದರಿಂದ ಈಗ ಅಷ್ಟು ಸ್ಟ್ರಗಲ್ ಇರುವುದಿಲ್ಲ. ಮತ್ತು ಈ ವರ್ಷ ಕೂಡಿ ಬರುವಂಗೆ ಅಂದರೆ 2011 ಸೆಪ್ಟೆಂಬರ್ನಿಂದ 2011 ನವೆಂಬರ್ನಿಂದ 2012 ನವೆಂಬರ್ನವರೆಗೆ ತುಂಬ ಒಂದು ಒಳ್ಳೆಯ ಯೋಗ. ನೀವು ಮೊದಲೇ ಹೇಳಿದರೆ ಮದುವೆ ಬಗ್ಗೆ ಹೇಳಿ ಅಂತ. ಖಂಡಿತ ನೀವು ಪ್ರಯತ್ನ ಪಟ್ಟರೆ ಆ ಮದುವೆ ಆಗುವಂಥ ಒಂದು ಯೋಗ ನಿಮಗೆ ಬಂದು ನಿಂತಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. 2012 ನವೆಂಬರ್ ಒಳಗೆ ನಿಮಗೆ ಮದುವೆ ಆಗುವಂಥ ಯೋಗ ಇದೆ. ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತ ನಿಮ್ಮ ಮದುವೆ ಆಗ್ತದೆ. ಇನ್ನು ಬರ್ಚಾರ್ಟ್ ಪ್ರಕಾರ ನಿಮಗೆ ಚಿತ್ತ ನಕ್ಷತ್ರ, ಕನ್ಯಾ ರಾಶಿ ಮತ್ತು ತುಲಾ ಲಗ್ನ ಬರ್ತಾ ಉಂಟು. ಲಗ್ನಾಧಿಪತಿ ಲಗ್ನದಲ್ಲಿ ಇದ್ದಾನೆ. ಅದು ಶುಕ್ರ ಮತ್ತು ಬುಧ ಒಟ್ಟು ಸೇರಿಕೊಂಡಿದ್ದಾರೆ. ಅಲ್ಲಿ ಒಂದು
ಲಕ್ಷ್ಮೀನಾರಾಯಣ ಯೋಗ ಅಂತ ಇದರಲ್ಲಿ. ಆದರೆ ಈಗ ಸಮಸ್ಯೆ ಇರೋದು ನಿಮ್ಮದು ಮದುವೆ ಬಗ್ಗೆ. ಅಂದರೆ ಇಲ್ಲಿ ಸಪ್ತಮದಲ್ಲಿ ಶನಿ ಇದ್ದು ಲಗ್ನವನ್ನು ನೋಡ್ತಾ ಇದ್ದಾನೆ, ಮತ್ತು ಶನಿ ದಶ ನಡೀತಾ ಉಂಟು. ಸಪ್ತಮದಲ್ಲಿ ಶನಿ ಅಂದರೆ ಇಲ್ಲಿ ಶನಿ ನೀಚನಾಗಿದ್ದಾನೆ, ಆದ್ದರಿಂದ ನಿಮಗೆ ತೊಂದರೆಗಳು ಬರ್ತಾ ಉಂಟು. ಇಲ್ಲಿ ಮದುವೆಗೆ ಸ್ವಲ್ಪ ಲೇಟ್ ಅಂತ ಬರ್ತಾ ಉಂಟು. ಇಲ್ಲಿ ಶನಿಯ ಒಂದು ನೆಗೆಟಿವಿಟಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪ್ರಸಾದ ತಂದು ಹಚ್ಚಿಕೊಳ್ಳಿ. ಅಂದರೆ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗುವ ಒಂದು ಪರಿಪಾಠ ಬೆಳೆಸಿಕೊಳ್ಳಿ. ಆನಂತರ ನೀವು ಶನಿಗೆ ಬೇಕಾಗಿ ನೀವು ಕಪ್ಪು ಎಳ್ಳನ್ನು ತೆಗೆದುಕೊಂಡು ಅದನ್ನು ಶನಿವಾರ ನಿವಾಳಿಸಿ ತೆಗೆದು ಅದನ್ನು ನೀರಿನಲ್ಲಿ ಪ್ರವಾಹ ಮಾಡ್ತಾ ಬನ್ನಿ. ಖಂಡಿತ ನಿಮಗೆ ಮದುವೆ ಆಗುವಂಥ ಯೋಗ ಖಂಡಿತ ಇದೆ. ಈ ವರ್ಷ ಆಗೇ ಆಗುತ್ತೆ ಮದುವೆ. ಒಳ್ಳೆಯದಾಗಲಿ.